ನೇತ್ರಾಣಿ ಐಲ್ಯಾಂಡ್ ಇದು. ಇವತ್ತು ತುಂಬಾ ಎಕ್ಸೈಟಿಂಗ್ ದಿನ ಆಯ್ತಾ. ಯಾಕಂತ ಹೇಳಿದ್ರೆ ನಾನು ಹೋದ ವರ್ಷ ಸ್ಕೂಬಾ ಮಾಡ್ಬೇಕಂತ ಇದ್ದೆ, ಅದು ಆಗಿರ್ಲಿಲ್ಲ. ಮತ್ತೊಂದು ನಾನು ಪರ್ಟಿಕ್ಯುಲರ್ ಆಗಿದ್ದೆ, ಸ್ಕೂಬಾ ಫಸ್ಟ್ ಮಾಡಿದ್ರೆ ಇದೇ ಜಾಗದಲ್ಲಿ ಮಾಡ್ಬೇಕಂತ. ಈ ಸಲ ಅವಕಾಶ ಸಿಕ್ಕಿದೆ. ಇವಾಗಿರೋದು ಮುರುಡೇಶ್ವರದಲ್ಲಿ. ನಿಮ್ಗೆ ಗೊತ್ತಿರಬಹುದು, ಮುರುಡೇಶ್ವರದಿಂದ ಏನ್ ನೇತ್ರಾಣಿ ಇದೆ ಅದು ಒನ್ ಆಫ್ ದ ಫೇವರೇಟ್ ಸ್ಕೂಬಾ ಡೆಸ್ಟಿನೇಷನ್. ಟ್ರೈ ಮಾಡೋಣ ಇವತ್ತು. ನೇತ್ರಾಣಿ ಐಲ್ಯಾಂಡ್ ಇಲ್ಲಿಂದ 20 ಕಿಲೋಮೀಟರ್ ಆಗತ್ತಂತೆ, 1.25 ಗಂಟೆ ಅಲ್ಲಿಗೆ ರೀಚ್ ಆಗಕ್ಕೆ. ನೇತ್ರಾಣಿ ಐಲ್ಯಾಂಡ್ ನ ಆಕ್ಸೆಸ್ ಮಾಡೋ ಹಾಗಿಲ್ಲ. ಪಕ್ಕದಲ್ಲಿ ಏನಿದೆ ಜಲಚರಗಳು, ಅದನ್ನ ನೋಡಕ್ಕೆ ಬಿಡ್ತಾರೆ. ನಮ್ ಬೋಟ್ ರೆಡಿ ಇದೆ, ಮತ್ತೊಂದು ರೆಡಿ ಆಗ್ತಾ ಇದೆ. ನಾವು ಅದು ಈ ಬೋಟಿಗೆ ಹೋಗ್ತಾ ಇದೀವಿ. ಇಲ್ಲಿ ಎಕ್ವಿಪ್ಮೆಂಟ್ಗಳಿದೆ. ಇದು ಅಲೆ ಬರೋದು ಗೈಡ್ ಮಾಡ್ಬೇಕಾ? ಅದರಿಂದ ಆ ಕಡೆ ಹೋಗ್ಬೇಕಾದ್ರೆ ಅಲೆಗಳು ಜಾಸ್ತಿ ಇರತ್ತಲ್ಲ, ಗೈಡ್ ಮಾಡ್ತಾ ಇರ್ತಾರೆ. ಶುರು ಆಯ್ತು ನಮ್ಮ ಜರ್ನಿ. ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಡೈವಿಂಗ್ ಅಂತ ಹೇಳ್ಬಿಟ್ಟು. ಮುರುಡೇಶ್ವರಕ್ಕೆ ಬಾಯ್ ಹೇಳ್ತಾ ಇದೀವಿ. ಇವಾಗ ನೇತ್ರಾಣಿ ಕಡೆ ಬ್ರೀಫ್ ಮಾಡ್ತಿದ್ದಾರೆ. ಮೇನ್ ಇಶ್ಯೂ ಆಗೋದು ಮೋಷನ್ ಸಿಕ್ನೆಸ್ ಇಂದು. ಹಾರಿಬಲ್ ಆಗ್ತಿದೆ. ಮೊದಲೇ ಆಗಲ್ಲ, ಕಾರ್ ಜರ್ನಿ ಆಗಲ್ಲ, ಇಲ್ಲಿ ಇನ್ನೂ ತುಂಬಾ ಹಾರಿಬಲ್ ಆಗುತ್ತೆ. ಒಂದ್ ಕಡೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇತ್ತು, ಇನ್ನೊಂದ್ ಕಡೆ ಈ ಕರ್ಮತಿ ಮೋಷನ್ ಸಿಕ್ನೆಸ್. ಸುತ್ತಲೂ ಕಡು ನೀಲಿ ಸಮುದ್ರ. ಮುಂಚೆ ಆಳದ ಸಮುದ್ರ ಅಂದ್ರೆ ಹೆದರಿಕೆ ಆಗ್ತಾ ಇತ್ತು, ಆದ್ರೆ ಈಗ ಅಲೆಗಳ ಜೊತೆ ಆಟ ಆಡ್ಬೇಕನ್ನೋ ಆಸೆ, ಜೊತೆಗೆ ಸಮುದ್ರ ತಾಳಕ್ಕೆ ಹೋಗ್ಬೇಕನ್ನೋ ಕನ್ಸು ಹೆಚ್ಚಾಗಿದೆ. ಇವತ್ತು ಆ ಕನ್ಸಿನ ಮೊದಲನೇ ಹೆಜ್ಜೆ. ಕಂಪ್ಲೀಟ್ ಆಗಿ ಪ್ಯಾಚು ಕೂತ್ರ ವಾಮಿಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಒಂದ್ಸಲ ಆಯ್ತು. ಬಂದ್ವಿ ಹತ್ರ, ಇಲ್ಲಿಂದ ಕಾಣ್ತಾ ಇದೆ. ಚಿಕ್ಕದಿರೋ ತಂದ್ಕೊಂಡಿದೆ, ತುಂಬಾ ದೊಡ್ಡ ಗುಡ್ಡಾನ ಇದು. ವಿಷ್ಣು ಪುರಾಣದಲ್ಲಿ ಶ್ರೀ ಆಂಜನೇಯಲ್ಲಿ ವಿಶ್ರಮಿಸಿ ಶ್ರೀರಾಮರನ್ನು ಜಪಿಸಿ ಇಲ್ಲಿಂದ ಹೊರಟಿದ್ರಂತೆ. ಇದನ್ನ ಪಾರಿವಾಳ ದ್ವೀಪ ಅಂತಾನು ಕರೀತಾರೆ. ನೇತ್ರಾಣಿ ಐಲ್ಯಾಂಡ್ ರೀಚ್ ಆಗಿ ಫುಲ್ ಕ್ಲಿಯರ್ ಆಗಿದೆ. ಇದು ಹೊರಗಡೆ ನೀಟಾಗಿ ಕಾಣ್ತಾ ಇದೆ. ಬಂದಿದ್ ರೋಡಲ್ಲ ಬರಕ್ಕಾಗಲ್ಲ, ಕಂಪಾಸ್ ಏನು ಯೂಸ್ ಮಾಡಿಲ್ಲ, ಹಾಗೆ ಬಂದಿದ್ದಾರೆ. ಅದ್ ಹಿಂಗ ಅಂದಾಜ್ ಮಾಡಿದೀರಾ? ಸುಳ್ಳು ಹೇಳ್ಬೇಡಿ, ಮಂಗ ಮಾಡ್ತೀರಾ ಏನೋ ಗೊತ್ತಿಲ್ಲ ಅಷ್ಟೇ. ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ. ಇದೊಂದು ಕನ್ಸಿನ ಜಾಗ, ಇಲ್ಲಿ ಬರ್ಬೇಕು ಅನ್ಕೊಂಡಿದ್ವಿ. ಇದು ಆಯ್ತು, ಖುಷಿ ಆಗಿದೆ. ಡೈವಿಂಗ್ ಸೆಷನ್ ನಡೀತಾ ಇದೆ. ಡೈವ್ನ ನಾವು ಲಾಸ್ಟಿಗೆ ಮಾಡ್ತೀವಿ. ಫಸ್ಟ್ ನೇತ್ರಾಣಿನ ನೋಡೋಣ. ಇವಾಗ ಕೆಳಗಿಳಿಯೋ ಟೈಮ್. ಮೂಗಲ್ಲಿ ಹಿಡಿದೋಯ್ತು, ಹಿಂಸೆ ಆಗುತ್ತೆ ಮೂಗಲ್ಲಿ. ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ ಆಗಿದೆ. ನೀರು ಮಾತ್ರ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಆಯ್ತಾ. ಅಲ್ಲಿ ಕಾಣೋ ಕಲರ್ ಮೀನುಗಳು, ಅದ್ರಿಂದ ಹೆಸರುಗಳೇ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಖುಷಿ ಬರುತ್ತೆ. ಬೇರೆ ಪ್ರಪಂಚ ಅಂತ ಸ್ಟಾರ್ಟ್ ಆಗುತ್ತೆ. ತುಂಬ ಇಷ್ಟ ಆಯ್ತು ಮಾತ್ರ. ಇದೊಂದು ಎಕ್ಸ್ಪೀರಿಯನ್ಸ್ ನೀವು ತಗೊಳ್ಳೇಬೇಕು. ಒಂಥರ ಅಕ್ವೇರಿಯಂ ಥರ ಅಂತ ಸ್ಟಾರ್ಟ್ ಆಗುತ್ತೆ. ಅಷ್ಟು ಚಂದ ಇದೆ ಇದು. ಕೆಳಗೆ ಹೋಗಿ ನೋಡೋಣ. ಎಲ್ಲರೂ ಸ್ನೋಕ್ಲಿಂಗ್ ಮಾಡ್ತಿದ್ದು ನೋಡಿ ಒಂದು ಬರೀ ಫನ್ ಆಕ್ಟಿವಿಟಿ ಅನ್ಕೊಂಡ್ಬಿಟ್ಟಿದ್ದೆ. ಯಾವಾಗ ಕಣ್ಣಿಗೆ ಗ್ಲಾಸ್ ಹಾಕಿ ಪೈಪಲ್ಲಿ ಉಸಿರಾಡ್ಕೊಂಡು ನೀರಿನೊಳಗಿನ ಪ್ರಪಂಚನ ಎಣಿಗ್ದೆ ನೋಡಿ ಅವತಾರ್ 3D ಮೂವಿ ನೆನಪಾಯ್ತು. ಅಲ್ಲಿಂದ ನೀಲಿ ಪ್ರಪಂಚ ಕಾಲ್ಪನಿಕ, ಇಲ್ಲಿ ವಾಸ್ತವ. Last over. Ready? 3, 2, 1. ಎಲ್ಲ ಕಡೆ ಒಂದ್ಸರಿ ಮಾಡ್ಕೊಳ್ಳಿ. ಮಾಡ್ಕೊಂಡು
ಗೊತ್ತಲ್ಲ ಹೇಗೆ ಇಕ್ವಲೈಸ್ ಮಾಡೋದೇಗಂತ. ಒಂದ್ಸಲಿ ಗ್ರಿಪ್ ಮಾಡಿಬಿಡಿ. ಇಕ್ವಲೈಸ್ ಅಂದರೆ ನಾವು ಕೆಳಗಡೆ ಹೋಗುವಾಗ ಕಿವಿ ಬ್ಲಾಕ್ ಆಗುತ್ತೆ. ಮೂಗಿಂದ ಗಾಳಿ ಹೊರಗಡೆ ತಳ್ಳಿಕ್ಕೆ ಟ್ರೈ ಮಾಡಿದ್ರೆ ಇಕ್ವಲೈಸ್ ಆಗುತ್ತೆ. ಸಿಗ್ನಲ್ಸ್ ಇದು ಓಕೆ, ನಾಟ್ ಓಕೆ. ಕೆಳಗಡೆ ಚಾನ್ಸ್ ಬಾಯಲ್ಲಿ ನೀರು ಬಂದರೆ ಎದುರುಗಡೆಯಿಂದ ಪಂಚ್ ಮಾಡೋದು. ಇದು ಅಷ್ಟೇ. ಹಾಂ, ಫ್ರಂಟ್. ಈ ಹೊಸ ಜಗತ್ತನ್ನು ಪುಟ್ಟ ಮಗುವಾಗಿ ನೋಡೋಕೆ ಶುರು ಮಾಡಿದ್ದೆ. ಪ್ರತಿಯೊಂದು ವಿಸ್ಮಯ. ಅಲ್ಲಿ ಬಂಗಡೆ ಬಿಟ್ಟರೆ ಬೇರೆ ಯಾವ ಮೀನನ್ನು ನೋಡಿರಲಿಲ್ಲ. ನೀಲಿ ಮೀನು, ಚಂದ್ರಬಾಲ, ಕಪ್ಪೆರಾಯ, ಚಿಟ್ಟೆ, ಕನ್ಸಿನ ಕಣ್ಣು, ಕಡ್ಡಿ, ಪಾಪದವ ಅಂತ ಅಡ್ಡ ಹೆಸರಿಡ್ತಾ ಹೋಗ್ತಾ ಇದ್ದೆ. ಈಗ ಮಾತು ಸಾಕು, ಅಲ್ಲಾದ ಅನುಭವ ನಿಮ್ಮ ಮುಂದೆ.
ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅವ್ರು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಿದ್ರು, ನಾನೇ ನಂಗೆ ಇಲ್ಲಿ ಈಗ ವಾಮಿಟಿಂಗ್ ಸೆನ್ಸೇಷನ್ ಆಯ್ತು, ನಂಗೆ ಅದು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಇನ್ನೊಂದು ಚಿಕ್ಕ ಆಸೆ ಈಡೇರ್ತು. ನೇತ್ರಾಣಿಗೆ ಬಾಯ್ ಹೇಳಿ ಹೊಸದೊಂದು ಆಸೆ ಕಟ್ಕೊಂಡು ಹೊರಟೆ. ಬಂದಾಯ್ತು, ಸುಸ್ತಾಗ್ಬಿಟ್ಟಿತ್ತು ಆಕ್ಚುಲಿ. ಮೇಲೆ ಬಂದ್ರ ಕೂಡಲೇ ಬೋಟಲ್ ಬಂದು ಮಲ್ಕೊಂಡ್ಬಿಟ್ಟಿದ್ದೆ, ನಿದ್ದೆ ಬಂದ್ಬಿಟ್ಟು ಒಳ್ಳೆ. ಮುರುಡೇಶ್ವರ ಬಂದ್ರ ಮೇಲೆ ಎಚ್ಚರ ಆಯ್ತು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್.